ರಾಮನ ಧರ್ಮಜ್ಞತೆಯನ್ನ ನೋಡ್ತಾ ನೋಡ್ತಾ ಲಕ್ಷ್ಮಣ ಹೇಳಿದ ಮಾತನ್ನ ನೋಡ್ತಾ ಇದ್ವಿ. ಅವನು ಬಾಣ ಬಿಡುವಾಗ ಇಂದ್ರಜಿತ್ತುವನ್ನು ಹೊಡಿಬೇಕು ಅಂತ ತೀರ್ಮಾನ ಮಾಡಿದಾಗ ಕೊನೆಗೊಂದು ಬಾಣ ಇಟ್ಕೊಂಡು ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಪೌರುಷೇಣ ಪ್ರತಿದ್ವಂದ್ವ ಶರೈನಂ ಜಹಿ ರಾವಣಿಂ ಅಂತ ಹೇಳಿದ ಮಾತನ್ನು ನೋಡಿದ್ವಿ. ಯಾವ ಮಾತಿನ ಮೇಲೆ ಲಕ್ಷ್ಮಣ ಅಣ್ಣ ಧರ್ಮಾತ್ಮ ಅಂತ ಹೇಳಿದ? ಅವನು ಅವನ ಜೊತೆಗೆ ಇದ್ದವನು, ಹುಟ್ಟಿದಾಗಿನಿಂದ ರಾಮನ ಜೊತೆಗೆ ಇದ್ದಂಥವನು ಲಕ್ಷ್ಮಣ. ರಾಮನ್ ಬಿಟ್ಟು ಇಲ್ಲೇ ಇಲ್ಲ ಅವನು, ರಾಮನ ನೆರಳಾಗಿದ್ದಂಥವನು. ಅವನು ಧರ್ಮಾತ್ಮ ಗುಣವನ್ನು ಏನೇನು ಕಂಡಿದ್ದ ರಾಮನಲ್ಲಿ? ಈ ಮಾತು ಹೇಳ್ಬೇಕಾದ್ರೆ ನನ್ನ ಅಣ್ಣ ಧರ್ಮಾತ್ಮ ಆಗಿದ್ರೆ ಅಂದ್ರೆ ಆಗಿರುವುದರಿಂದ ಧರ್ಮಾತ್ಮ ಆಗಿದ್ದಾನೆ ಅಂತ ಇವನಿಗೆ ಹೆಂಗ್ ಗೊತ್ತಾಯ್ತು? ಯಾವ್ಯಾವ ಸಂದರ್ಭದಲ್ಲಿ ಗೊತ್ತಾಯ್ತು? ಒಂದೆರಡು ಸಂದರ್ಭಗಳನ್ನು ನೋಡ್ಕೊಳ್ಳೋಣ, ಬಹಳ ಚೆನ್ನಾಗಿದೆ. ರಾಮ ಕಾಡಿಗೆ ಹೋಗ್ಬೇಕು ಅಂತ ತೀರ್ಮಾನ ಆದಾಗ ರಾಮ ಒಪ್ಕೊಂಡ್ಬಿಡ್ತಾನೆ, ಆಯ್ತು ಹೋಗ್ತೀನಿ ಅಂತಾನೆ. ದಶರಥ ಬಾಯಿ ಬಿಟ್ಟು ಹೇಳೋರಿಲ್ಲ ಅಲ್ಲಿ, ಅವನ ಮಾತನ್ನ ಕೈಕೇ ಹೇಳ್ತಾಳೆ, ನಿಮ್ಮಪ್ಪ ದುಃಖದಲ್ಲಿದ್ದಾನೆ, ಹೇಳೋಕ್ ಆಗ್ತಾ ಇಲ್ಲ ಅವನಿಗೆ, ಅವನ ಪರವಾಗಿ ನಾನು ಹೇಳ್ತೀನಿ ಅಂತಾಳೆ. ರಾಮಾತನಮ್ಮ ಅವ್ರು ಹೇಳಿದ್ರು ಅಂತೆ, ನೀವು ಹೇಳಿದ್ರು ಅಂದೆ, ಸಾಕು ನನಗೆ ಹೋಗ್ತೀನಿ ಅಂತ ಹೇಳಿ ಮುಖದ ಮೇಲೆ ಯಾವ ಭಾವವನ್ನು ತೋರಿಸದೆ, ಯಾವ ದುಃಖವನ್ನು ತೋರಿಸದೆ ಚಕ್ರವರ್ತಿ ಆಗಬೇಕಾಗಿದ್ದ ರಾಮ ಚಕ್ರವರ್ತಿ ಆಗ್ತಿ ಅಂದಾಗ ಎಷ್ಟು ಮುಖದಲ್ಲಿ ಭಾವ ಇರಲಿಲ್ವೋ ಅದೇ ರೀತಿ ನೀನು ಕಾಡಿಗೆ ಹೋಗ್ಬೇಕು ಅಂದಾಗ ಕೂಡ ಯಾವ ಭಾವವನ್ನು ತೋರಿಸದೆ ಹೊರಟು ಬಿಟ್ಟ ರಾಮ. ಆದ ಸಿಟ್ಟು ಬಂದದ್ದು ಲಕ್ಷ್ಮಣನಿಗೆ. ಲಕ್ಷ್ಮಣ ಸ್ವಲ್ಪ ಕೋಪಿಷ್ಟ, ಅವನು ಶೇಷಾವತಾರಿ, ಅವನು ಕೋಪ ಬಂದ್ಬಿಡ್ತು. ಅವನು ಹೇಳಿದ ಎಂಥ ಧರ್ಮ ಇದು, ಎಂಥ ಧರ್ಮ ಇದು, ದೇವರನ್ನ ಕಾಡುಪಾಲು ಮಾಡುವಂತ ಧರ್ಮ ಇದ? ನೀ ದೇವರು, ನಿನ್ನಂತ ಅವನು ಕಾಡುಪಾಲು ಮಾಡ್ತಾ ಅಂದ್ರೆ ಧರ್ಮ ಇದೆಯಾ? ಧರ್ಮಕ್ಕೆ ಅರ್ಥವೇ ಇಲ್ಲ ಅಂದ್ಬಿಡ್ತಾನೆ. ಆಗ ರಾಮ ಹೇಳುವಂತಹ ಮಾತು ಬಹಳ ಚೆನ್ನಾಗಿದೆ. ಧರ್ಮೋಹಿ ಪರಮೋ ಲೋಕೆ ಧರ್ಮೇಂ ಸತ್ಯ ಪ್ರತಿಷ್ಠಿತಂ ಅಂತ. ನೋಡಪ್ಪ, ಧರ್ಮ ಅನ್ನೋದೇ ಲೋಕದಲ್ಲಿ ಎಲ್ಲಕ್ಕಿಂತ ದೊಡ್ಡದು. ಈ ಮಾತನ್ನು ಯಾವಾಗ ಹೇಳ್ತಾನೆ ರಾಮ ಕಲ್ಪನೆ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿದ್ದಾಗ ಆರಾಮಾಗಿದ್ದಾಗ ಹೇಳ್ಬೋದು, ಧರ್ಮದಾಗ ಇರ್ಬೇಕಪ್ಪ ಅಂತ ಹೇಳೋದು. ನೀವು ಕಷ್ಟದ ಬೆಂಕಿಯಲ್ಲಿ ಹೋಗುವಾಗ ಧರ್ಮದಲ್ಲಿ ಇರಬೇಕು ಅಂತ ಹೇಳಕ್ಕಾಗತ್ತಾ? ಧರ್ಮ ಪಾಲಿಸಿದ್ದಕ್ಕೆ ಹಿಂಗಣೆ ಬರಾದದ್ದು ಅಂತ ಅವನು ಲಕ್ಷ್ಮಣ ಹೇಳ್ತಿದ್ದಾನೆ. ನೀನ್ ಕಾಡಿಗೆ ಹೋಗ್ತಾ ಇದ್ಯಾ, ಧರ್ಮಕ್ಕೆ ಏನ್ ಅರ್ಥ ಅಂತ ಅವಾಗ ಹೇಳ್ತಾನೆ. ಧರ್ಮ ಅನ್ನೋದೇ ಲೋಕದಲ್ಲಿ ಎಲ್ಲಕ್ಕಿಂತ ದೊಡ್ಡದು, ಸತ್ಯ ನಿಂತಿರೋದೇ ಧರ್ಮದ ಮೇಲೆ. ಗಮನಿಸ್ಬೇಕು, ಈ ಮಾತು ಬಹಳ ದೊಡ್ಡ ಮಾತು. ಧರ್ಮೇ ಸತ್ಯಂ ಪ್ರತಿಷ್ಠಿತಂ ಅಂತ. ಧರ್ಮ ಸತ್ಯದ ಮೇಲೆ ನಿಂತ್ಕೊಂಡಿದೆ ಅಂತ. ಚೆನ್ನಾಗಿದೆ ನೋಡಿ, ಅಥವಾ ಸತ್ಯ ಕೂಡ ಧರ್ಮದ ಮೇಲೆ ನಿಂತ್ಕೊಂಡಿದೆ ಅಂತ. ಅಂದ್ರೆ ಸತ್ಯ ಹೇಳೋದು ಕೂಡ ಧರ್ಮ ಆಯ್ತಲ್ಲ. ಚೆನ್ನಾಗಿದೆ ಮಾತು, ಗಮನಿಸ್ಬೇಕದನ್ನ. ವಾಲ್ಮೀಕಿಗಳೆಲ್ಲ ಬಾಯಿ ಬಿಟ್ಟು ಹೇಳಲ್ಲ, ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಧರ್ಮೋಹಿ ಪರಮೋ ಲೋಕೆ, ಈ ಲೋಕದಲ್ಲೇ ಧರ್ಮವೇ ಅತ್ಯಂತ ಶ್ರೇಷ್ಠವಾದದ್ದು. ಧರ್ಮೇ ಸತ್ಯಂ ಪ್ರತಿಷ್ಠಿತಂ. ಸತ್ಯ ಇದೆಯಲ್ಲ ನಿಂತಿರೋದೇ ಧರ್ಮದ ಮೇಲೆ. ಈ ಲೋಕ ಎಲ್ಲ ಅದನ್ನ ಆರಿಸ್ಕೊಂಡು ನಿಂತಿದೆ. ನನ್ನ ತಂದೆ ಮಾತಿದೆಯಲ್ಲ, ಧರ್ಮ ಸಂಸ್ಕೃತ ಮೇತಚ್ಚ ಪಿತೃವಚನ ಉತ್ತಮಂ. ಪಿತೃವಚನ ಉತ್ತಮಂ. ನಮ್ಮಪ್ಪ ಹೇಳಿದಾರಲ್ಲ ಮಾತು, ಅದನ್ನು ಪಾಲಿಸ್ಬೇಕಾದದ್ದೇ ಧರ್ಮ. ಅವ್ರು ಯಾವ ದೃಷ್ಟಿಯಲ್ಲಿ ಹೇಳಿದ್ರು, ಯಾವ ಒತ್ತಡಕ್ಕೆ ಹೇಳಿದ್ರು, ಅದ್ಯಾವುದು ಮುಖ್ಯ ಅಲ್ಲ ನನಗೆ. ನನ್ನಪ್ಪ ನನಗೆ ಹೇಳಿದ್ರು, ನೀ ಕಾಡಿಗೆ ಹೋಗಪ್ಪ ಅಂತ ಹೇಳಿದ್ರು, ಅಷ್ಟಾದ್ರೆ ಸಾಕು, ಕೇಳ್ಬೇಕಾಗಿಲ್ಲ ನಾನು, ಅದು ಧರ್ಮ ನಂದು. ಅಂದ್ರೆ ರಾಮನ ಧರ್ಮದ ವ್ಯಾಖ್ಯೆ ಎಲ್ಲಿದೆ ನೋಡಿ. ಇದನ್ನ ಲಕ್ಷ್ಮಣ ಕಂಡಿದ್ದಾನೆ. ಸಂಕಟ ಆಗಿದೆ, ಹೋಗೋನು ರಾಮ ಕಾಡಿಗೆ. ಸಿಟ್ಟು ಬಂದದ್ದು ಲಕ್ಷ್ಮಣನಿಗೆ. ಅನ್ನ ಏನಿದೆ ಧರ್ಮ ಅಂತ ಹೇಳ್ತಾನೆ. ಹಂಗಲ್ಲಪ್ಪ, ಧರ್ಮದ ಮೇಲೆ ಪ್ರಪಂಚ ಬದುಕಿದೆ ಅಷ್ಟೇ ಅಲ್ಲ, ಸತ್ಯ ಕೂಡ ಧರ್ಮದ ಮೇಲೆ ನಿಂತಿದೆ. ಅಂದ್ರೆ ನನ್ನ ಧರ್ಮ ಸತ್ಯವನ್ನ ಇಟ್ಕೋಬೇಕು, ಎಂದು ಸತ್ಯ ಬಿಡೋ ಹಾಗಿಲ್ಲ ಹೇಳ್ತಾ, ತಂದೆನ ವಚನ ಪಾಲಿಸ್ಬೇಕು ಅಂತ ಹೇಳಿದಾರಲ್ಲ, ಅದು ಪಾಲಿಸ್ಬೇಕಾದ್ದು ಧರ್ಮ. ಯಾಕೆ ಏನು ಪ್ರಶ್ನೆ ಕೇಳೋದು ನಮ್ ಕೆಲಸ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ತಂದೆ ವಚನ ಧರ್ಮ ಅಂತ ಹೇಳುವಂತಹದನ್ನ ಮಾತನ್ನ ಲಕ್ಷ್ಮಣ ಕೇಳಿದ್ದಾನೆ. ಇದಕ್ಕಿಂತ ಮುಂದೆ ಬರ್ತದೆ, ಭರತನ್ ಮೇಲೆ ಸಿಟ್ಟು ಬರ್ತದೆ ಲಕ್ಷ್ಮಣನಿಗೆ ಒಂದ್ಸಲ. ಯಾವಾಗ ಹೇಳಿ, ಕಾಡಿಗೆ ಹೋಗ್ಬಿಟ್ಟ ರಾಮ, ಅವನು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಭರತ ಬರ್ತಾನೆ ಕಾಡಿಗೆ. ಬರ್ಬೇಕಾದ್ರೆ ಹಾಗೆ ಬರಲ್ಲ, ಸೈನ್ಯ ತನ್ನ ಅರಮನೆಯವ್ರು ಕರ್ಕೊಂಡು 3 ಮಂದಿ ತಾಯಂದ್ರನ್ನ ಕರ್ಕೊಂಡೇ ಬರ್ತೀನಿ ಅಂತ ಬಂಗಾರದ ಪಾದಕೆ ಬೇರೆ ತಗೊಂಡೋಗಿದ್ದಾನೆ, ಕರ್ಕೊಂಡ್ ಬರ್ತೀನಿ ಅಂತ. ಈ ಕಾಡಲ್ಲಿದ್ದಾರಲ್ಲ ಇವರು 3 ಜನ, ಸಪ್ಪಳ ಕೇಳಿಸ್ತು, ಒಂದು ಕೋಲಾಹಲ ಕೇಳಿಸ್ತಾ ಇತ್ತು. ಏನ್ ನೋಡು ಲಕ್ಷ್ಮಣ ಅಂತ ರಾಮ ಹೇಳಿದ. ಲಕ್ಷ್ಮಣ ಹೋಗಿಬಿಟ್ಟು ಒಂದು ಮರದ ತುದಿ ಮೇಲೆ ಹತ್ತಿ ಕೂತ್ಕೊಂಡು ನೋಡ್ತಾನೆ. ಅಯ್ಯೋ ದೊಡ್ಡ ಸೈನ್ಯ ಬರ್ತಾ ಇದೆ, ಅದ್ರ ಮುಂದೆ ಬರ್ತಾ ಇದ್ದಾನೆ. ತಕ್ಷಣ ಮುಂಗೋಪಿ ಅಂತ ಹೇಳಿದ್ನಲ್ಲ ಸ್ವಲ್ಪ ಲಕ್ಷ್ಮಣ. ಏನಂದ್ರೆ, ಅಯ್ಯೋ ಈ ಭರತ ಬಂದಿದ್ದಾನಲ್ಲ, ಹೇಗೋ ರಾಜ್ಯ ಸಿಕ್ತಲ್ಲ ಅವನ್ಗೀಗ, ಅಮ್ಮನ ಹೇಳಿಕೆಯಿಂದ ರಾಜ್ಯ ಸಿಕ್ತು, ಈಗ ನಮ್ಮನ್ನು ಬಿಡಬಾರ್ದು ಅಂತ ಕೊಲ್ಲೋದಕ್ಕೆ ಬಂದಿದ್ದಾನು, ಸೈನ್ಯ ತಗೊಂಡ್ಬರ್ತಾನೆ. ಬರೀ ಅಣ್ಣ ನೋಡೋದಕ್ಕೆ ಇಷ್ಟ ಜನ ಆಗ್ಬೇಕಾಗಿತ್ತು, ಜನ ಕರ್ಕೊಂಡ್ ಕೊಲ್ಲೋಕೆ ಬಂದಿದ್ದಾನೆ, ಅವನ್ ಮುಗಿಸ್ಬಿಡ್ಬೇಕು ನಾನು ಅಂತಾನೆ. ಭರತ ಹೊಡೆದಾಕ್ಬಿಡ್ತೀನಿ ಅಂತಾನೆ.
ನೋಡಿ ಎಂತ ಮಾತು. ಆದ್ರೆ ರಾಮ ಹೇಳುವಂತ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದ್ರ ಮೇಲೆ, ಭರತನ ಮೇಲೆ ಒಟ್ಟು ಮಾತಾಡಬೇಡ, ನೀನು ಕೆಟ್ಟ ಮಾತಾಡಬೇಡ. ಅವನಿಗೇನಾದ್ರೂ ನಿಷ್ಠುರವಾದ ಮಾತುಗಳನ್ನ ಆಡಿದ್ರೆ ನನ್ನ ಬಗ್ಗೆ ಮಾತಾಡಿದ ಹಾಗೆ ಅದು. ಇನ್ನೊಂದು ಮಾತು ಹೇಳ್ತಾನೆ, ಎಂಥ ಆಪತ್ತಿನಲ್ಲಿ ಕೂಡ ಮಕ್ಕಳ ತಂದೆಯನ್ನು ಕೊಲ್ಲೋದು, ಸೋದರ ಒಬ್ಬರನ್ನೊಬ್ಬರನ್ನು ಕೊಲ್ಲೋದು ಹೇಗ್ ಸಾಧ್ಯ? ಹಾಗಾಗಿ ನೀನೇನಾದ್ರೂ ಅವನು ಹೊರಟು ಮಾತಾಡಿದ್ರೆ ನನ್ನ ಕೊಂದ ಹಾಗೆ ಅಂತ ಹೇಳ್ತಾನೆ. ಭರತ ಯಾಕೆ ಬಂದಿದ್ದಾನೆ ರಾಮನಿಗೆ ಗೊತ್ತಿಲ್ಲ. ರಾಮನ ಮನಸ್ಸಿಗೆ ಗೊತ್ತಿರ್ಬೋದು, ಹೊರಗೆ ಹೇಳಿಲ್ಲ ಅವನು. ಲಕ್ಷ್ಮಣನ ಮಾತ್ರ ಖಾತ್ರಿ, ಅನ್ಯಾಯ ಮಾಡೋಕೆ ಬಂದಿದ್ದಾನೆ ಭರತ ಅಂತ. ತಕ್ಷಣ ಹೇಳ್ತಾನೆ, ಕನ್ಬೇಡ, ತಮ್ಮನ ಬಗ್ಗೆ ಹೆಂಗ್ ವಿಚಾರ ಮಾಡ್ಲೇಬಾರದು. ಇದು ಧರ್ಮಜ್ಞನ ಲಕ್ಷಣ. ಭರತನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ರಾಮನಿಗೆ, ಆದ್ರೆ ರಾಮನಿಗೆ ಖಚಿತವಾಗಿ ಗೊತ್ತಿದೆ, ಭರತ ನಾನು ಕೊಲ್ಲೋಕ್ ಬಂದವನಲ್ಲ, ನನ್ನ ಹತ್ರ ಮಾತಾಡೋಕೆ ಬಂದಿದ್ದಾನವನು ಅಂತ. ಈ ಧರ್ಮಜ್ಞತೆ ಬಹಳ ದೊಡ್ಡದು. ಇದಕ್ಕೆ ಹೇಳ್ತಾರೆ, ಕಾಯ ವಾಚ ಮನಸ್ಸ ಯಾರು ಧರ್ಮಕ್ಕೆ ಬದ್ಧನಾಗಿರ್ತಾನೋ ಅವನು ಮಾತ್ರ ಧರ್ಮಾತ್ಮ ಅಂತ. ಅದನ್ನೆಲ್ಲ ಕಂಡಿದ್ದಾನೆ. ಅದಕ್ಕೆ ಅದನ್ನ ನೋಡ್ಬಿಟ್ಟು ಬಾಣ ಬಿಡುವಾಗ ಇಂದ್ರಜಿತ್ತು ಹೇಳ್ಬೇಕಾದ್ರೆ, ಈವರೆಗೆ ತಾನು ಕಂಡಿದ್ದೇನಲ್ಲ ನಮ್ಮ ಅಣ್ಣನ ಧರ್ಮಾತ್ಮತ್ವ ಧರ್ಮಾತ್ಮನಾಗಿರುವಂತಹ ಗುಣ ಕಂಡಿದ್ದೇನಲ್ಲ, ಅದು ಸತ್ಯ ಇದೆ ನನ್ಗೆ ಗೊತ್ತು, ಅದಾಗಿದ್ರೆ ನೀನು ಕೊಲ್ಲಿ ಅಂತ ಹೊಡಿತಾನೆ. ಇನ್ನೊಂದ್ ಕಡೆ ಯುದ್ಧದಲ್ಲಿ ಬರ್ತಿದೆ ರಾಮನ ಧರ್ಮ ಯಾವುದು ಅಂತ. ಸುಗ್ರೀವ ಹೇಳದೆ ಕೇಳದೆ ಹೋಗ್ಬಿಡ್ತಾನೆ ಯುದ್ಧಕ್ಕೆ, ರಾವಣನ ಜೊತೆಗೆ ಹೋಗ್ಬಿಡ್ತಾನೆ. ಅವನ್ ಮಾತಿರ್ತವೆ, ಯಾರು ಏನ್ ಮಾಡ್ತಾರೆ ಗೊತ್ತಿರ್ಬೇಕು. ಯುದ್ಧದಲ್ಲಿ ಎಲ್ರು ಓಡಾಡ್ತಿದ್ರೆ ಯಾರು ಸಿಕ್ಸತ್ರು ಏನ್ ಮಾಡೋದು? ಸುಗ್ರೀವ ಹೋಗ್ಬಿಡ್ತಾನೆ, ಕಾಣಿಸಲ್ಲ. ಎಲ್ರು ಚಿಂತೆ, ಸುಗ್ರೀವ ಎಲ್ಲಿ ಹೋದ ಅಂತ ಒದ್ದಾಡ್ತಾರೆ. ಸುಗ್ರೀವ ಬರ್ತಾನೆ ಸ್ವಲ್ಪ ಹೊತ್ತಿಗೆ. ಆಗ ರಾಮ ಅವನ್ ತಬ್ಕೊಂಡು ಅಳುತ್ತಾನೆ, ಅಯ್ಯೋ ಮರ ಎಲ್ಲಿ ಹೋಗಿದ್ಯಪ್ಪ ನೀನು, ನಿನಗೇನಾದ್ರೂ ಅದ್ರ ನನ್ ಗತಿ ಏನೋ. ನೋಡಿ ಅವನ್ ಚಿಂತೆ ಹೇಗಿದೆ. ತಾನು ಹೋಗಿಲ್ಲ, ಹೋದವನು ಸುಗ್ರೀವ ಹೇಳದೆ ಕೇಳದೆ ಹೋಗಿದ್ದಾನೆ. ಈಗ ಬಂದ ತಕ್ಷಣ ಹೇಳ್ತಾನೆ, ಎಲ್ಲಿ ಹೋಗಿದ್ಯಪ್ಪ ನೀನು, ನಿನಗೇನಾದ್ರೂ ನಾನು ಹೇಗ್ ಮಾಡ್ಲಿ ಅಂತ ಒಂದು ಮಾತನ್ನ ಹೇಳ್ತಾನೆ. ಕೇಳಿ ಹೇಗಿದೆ ಮಾತು, ಅದ್ಭುತ. ನಿನಗೊಂದಿಷ್ಟು ಏನಾದ್ರೂ ಆಗಿದ್ರೆ, ನನಗೆ ಸೀತೆಯಿಂದಾಗ್ಲಿ ಲಕ್ಷ್ಮಣ ಶತ್ರುಘ್ನಿಂದಾಗ್ಲಿ ನನ್ನ ಸ್ವಂತ ಶರೀರದಿಂದ ಆಗಬೇಕಾದದ್ದೇನಿದೆ ಅಂದ್ರೆ, ಸೀತೆ ಲಕ್ಷ್ಮಣ ಶತ್ರುಘ್ನ ಇವರೆಲ್ಲರಿಗಿಂತೂ ನನ್ನ ದೇಹಕ್ಕಿಂತ ಹೆಚ್ಚು ಮುಖ್ಯ ನಿನ್ನ ರಕ್ಷಣೆ ಅಂತ. ಇದು ಧರ್ಮಾತ್ಮ ಲಕ್ಷಣ, ಯಜಮಾನ ಆದವನ ಲಕ್ಷಣ ಇದು. ಯಜಮಾನ ಕೆಳಗಿನವ್ರು ಏನೇ ಮಾಡ್ಕೊಂಡು ಹೋಗ್ಲಿ, ಅಯ್ಯೋ ಅವ್ರು ಹೋದ್ರೆ ಹೋಗ್ಲಿ ಬಿಡಿ, ನಮ್ಗೆ ನಾವು ಆರಾಮಿದೀವಲ್ಲ ಅನ್ಕೊಳ್ಳೋದು ಯಜಮಾನರ ಲಕ್ಷಣ ಅಲ್ಲ. ಒಬ್ಬ ಯಜಮಾನ ಆದವನು ತನ್ನ ಕಡೆ ಕೆಲಸ ಮಾಡುವವರ ಕಟ್ಟ ಕಡೆ ಮನುಷ್ಯನ ಬಗ್ಗೆ ಕೂಡ ಪ್ರೀತಿ ಇರಬೇಕು. ಪ್ರೀತಿ ಅಲ್ಲ, ಅವ್ರ ರಕ್ಷಣೆ ಕೂಡ ಅವನ ಜವಾಬ್ದಾರಿ. ಇದು ಧರ್ಮಾತ್ಮನ ಲಕ್ಷಣ. ಹೀಗಿದ್ದಾನವನು. ಸುಗ್ರೀವನಿಗೆ ಅಭಿಷೇಕ ಬೇರೆ ಮಾಡಿದ. ಗೊತ್ತಾ, ಮಾತು ಕೊಟ್ಟಾಗ ಮಾಡ್ಬಿಟ್ಟ ಅಭಿಷೇಕ. ಅದು ಧೈರ್ಯ ನೋಡಿ ಹೇಗಿದೆ. ಇದೊಂದು ವಿಚಿತ್ರ ಧರ್ಮ ಒಂದು ರಾಮಂದು. ಮಾತು ಕೊಟ್ಟು ನಾನು ಮುಗಿತಲ್ಲ. ಸುಗ್ರೀವನ್ ಹೇಳ್ದ, ನೀನ್ ಅಣ್ಣನ್ ಕೊಲ್ತೇನೆ, ನೀನ್ ರಾಜ್ಯ ವಾಪಸ್ ಕೊಡಿಸ್ತೇನೆ ಅಂತ ಹೇಳ್ದ. ಆಗ್ಲೇ ಪಟ್ಟಾಭಿಷೇಕ ಮಾಡ್ಬಿಟ್ಟ, ಅಲ್ಲೇನೆ ಗುಹೆಯಲ್ಲೇ ಮಾಡ್ಬಿಟ್ಟ. ಇದು ಮೊದಲನೇ ಸಲ. ಎರಡನೇ ಸಲ ವಾಲಿಯನ್ನು ಕೊಂದ ಮೇಲೆ ಅಲ್ಲಿ ಕೂಡಿಸಿ ಮಾಡ್ತಾನೆ. ಅಲ್ಲಿ ತಾನು ಮಾಡಲ್ಲ, ಲಕ್ಷ್ಮಣನ ಕಡೆಯಿಂದ ಮಾಡಿಸ್ತಾನೆ. ಯಾಕಂದ್ರೆ ಅವನು ಪಟ್ಟಣ ಪ್ರವೇಶ ಇಲ್ಲ, ಅರಮನೆ ಪ್ರವೇಶ ಮಾಡೋಂಗಿಲ್ಲ. ಇದೊಂದು ಬಹಳ ಚಂದದ ಮಾತು. ಅವ್ನು ಹೋಗ್ಬೋದಾಗಿತ್ತಲ್ಲ, ಯಾರಿಗೆ ಗೊತ್ತಾಗ್ತಿತ್ತು? ಕೈಕೇಯಿ ತಾನೇ ಹೇಳಿದ್ದು ಕಾಡಿಗೆ ಹೋಗು ಅಂತ. ಹೋಗಿದ್ದೇನೆ, ಕಾಡಲ್ಲೊಂದು ಅರಮನೆ ತಲಿದ್ದೆ ನಾನು ಅಂತ ಅನ್ಬೋದಲ್ಲ. ಹಾಗಿಲ್ಲ, ಮಾತು ಕೊಟ್ಟರೆ ತನಗೇ ನಡ್ಕೋಬೇಕು, ಅದನ್ನ ಮತ್ತೊಬ್ಬರು ಪರೀಕ್ಷೆ ಮಾಡೋದಲ್ಲ. ತನ್ನ ನಿಷ್ಠೆ ಸರಿಯಾಗಿರ್ಬೇಕು ಅಂತ ಹೇಳಿ ಮಾಡ್ಲಿಲ್ಲ. ಇನ್ನೊಂದು ಬಹಳ ಅದ್ಭುತವಾದ ಮಾತನ್ನು ಬರ್ತದೆ. ಧರ್ಮಕ್ಕೆ ರಾಮಚರಿತ್ರದ ಉದಾಹರಣೆ ಹೇಳ್ಕೊಂಡು ಹೋದ್ರೆ ಅದೇ ಒಂದು ರಾಮಾಯಣ ಆಗ್ತದೆ. ಅಷ್ಟು ದೊಡ್ಡ ಧರ್ಮತ್ವ. ಇಡೀ ರಾಮಾಯಣ ತುಂಬಾ ಬರೋದು ರಾಮನ ಧರ್ಮಿಷ್ಠತೆ ಒಂದೇ ಬರೋದು. ಪ್ರತಿಯೊಂದು ಹಂತದಲ್ಲಿ ಬರ್ತಾನ. ಕಾಕಾಸುರ ಅಂತ ಒಬ್ಬ ಬರ್ತಾನೆ. ಕಾಗೆ ರಾಮ ಸೀತೆ ಏಕಾಂತದಲ್ಲಿದ್ದಾಗ ಈ ಕಾಕಾಸುರ ಸೀತೆ ಮೇಲೆ ಮನಸ್ಸು ಮಾಡಿ ಬಂದು ಆಕೆ ಎದೆ ಕುಕ್ಬಿಟ್ಟು ಮಾಂಸ ತಗೊಂಡು ಹೋಗ್ಬಿಡ್ತಾನೆ. ಸೀತೆ ಕುಕ್ಕೋತಾಳೆ, ಅಯ್ಯೋ ಕಾಕಾಸುರ ಹೇಗೆ ಮಾಡ್ತಾನೆ ಅಂತ. ರಾಮ ಏನ್ ಮಾಡ್ತಾನೆ, ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ದರ್ಬೆ ಎಸಳು ಹುಲ್ಲಿನ ಕಡ್ಡಿ ತಗೋತಾನೆ, ಮಂತ್ರ ಹಾಕಿ ಎಸಿತಾನೆ. ಅದೇ ಬ್ರಹ್ಮಾಸ್ತ್ರ ಆದಂಗ ಆಯ್ತದ. ಕಾಗೆ ಬೇನಾತ್ ಬಿಡ್ತದೆ. ಕಾಗೆ ಎಲ್ಲ ಓಡಾಡುತ್ತೆ, ಇಂದ್ರನ ಕಡೆ ಹೋಗುತ್ತೆ, ಎಲ್ಲಾ ದೇವತೆಗಳಿಗೆ ಹೋಗುತ್ತೆ, ಯಾರು ಆಗಲ್ಲ. ಕೊನೆಗೆ ಬಂದು ನಿರ್ವೀಣನಾಗಿ ಅಲ್ಲಿ ಬೀಳುತ್ತೆ, ರಾಮನ ಮುಂದೆನೆ ಬೀಳುತ್ತೆ. ರಾಮನ ಹತ್ರ ಬಿದ್ದಿಲ್ಲ, ದೂರ ಬಿದ್ದಿದೆ. ತಾಯಿ ಸೀತೆ ದಯೆ ಹೆಂಗಿದೆ ನೋಡಿ. ಅಯ್ಯೋ ಪಾಪ, ತುಂಬಾ ಸಾಯಕ್ ಬಂದಿದೆ, ಅದು ಏನ್ ಮಾಡ್ಬೇಕು ಅದಕ್ಕೆ ಅಂತ ಚುಚ್ಚಿದ್ ತನಗೆ ನೋವಾದದ್ದು, ಆದ್ರೆ ಅದು ಬದುಕಿಸ್ಬೇಕು ಅಂತ. ರಾಮ ಕೂಡ ಏನ್ ಮಾಡ್ತಾನೆ, ಅದನ್ನ ಸಾಯದ್ ಬೇಡ ಅದು ಅಂತ ಬಿಟ್ಬಿಡ್ತಾನೆ. ಒಂದು ದರ್ಭ ಬಿಟ್ಟಿದ್ದಾನಲ್ಲ, ಅದು ಬಿಡಲ್ಲ, ಪ್ರಾಣ ತಗೊಳ್ಳೇಬೇಕು, ಅದು ಹೊಡಿಲೇಬೇಕು. ಹೇಳ್ತಾನೆ, ಒಂದು ಕಣ್ಣು ತೆಗೆದು ಹಾಕ್ಬಿಡು. ಯಾವ ಕೆಟ್ಟ ಕಣ್ಣಿಂದ ಸೀತೆಯನ್ನು ನೋಡಿದ್ನೋ ಆ ಕಣ್ಣನ್ನು ತೆಗೆದು ಹಾಕೋಬಿಟ್ಟು ಜೀವ ಉಳಿಸುವ ಅಂತ. ಅದಕ್ಕೆ ಹೇಳ್ತಾರೆ, ಅವತ್ತಿಂದ ಕಾಗೆಗಳಿಗೆ ಒಂದೇ ಕಣ್ಣು ಅಂತ ಬದ್ದದ್ದು. ಅದು ಇವೇನ್ ಕಾಕಾಸುರ ಅಲ್ಲ ಇವು.
ಆದ್ರೆ ಕಾಕಾಸುರ ಮಾಡಿದ್ದಕ್ಕೆ ಇವರೆಲ್ಲ ಫಲ ಉಳ್ಬೇಕು ಅಂತ. ಅದು ರಾಮನ ದಯೆ ತೋರಿಸುವಂತ ಧರ್ಮತೆ ಇದೆ ನೋಡಿ. ತನಗೆ ಅನ್ಯಾಯ ಮಾಡಿದವರು ಕೂಡ ಅನ್ಯಾಯ ಮಾಡೋಕ್ ಹೋಗೋದಿಲ್ಲ. ಇಂಥ ಧರ್ಮದ್ಯತೆಯ ಕೃತಿಗಳನ್ನ ತಾವು ರಾಮಾಯಣದುದ್ದಕ್ಕೂ ನೋಡ್ಕೊಂಡ್ ಬರ್ಬೋದು. ಎಷ್ಟು ಪ್ರೀತಿ ತಮ್ಮನ ಮೇಲೆ, ಭರತನ ಮೇಲೆ. ಓಡ್ ಬರ್ಬೇಕು, ಭರತನ ಕಡೆ ಬರ್ಬೇಕು. 14 ವರ್ಷ ಮುಗೀತು. ಅಲಂಕಾರ ಮಾಡ್ಕೋಬೇಕು ರಾಮ. ಬೇಡ ಅಂತಾನೆ. ಭರತ ಕಾಯ್ತಿದ್ದಾನೆ, ಅವನು ಹೇಳೋಕ್ ಬರಲ್ಲ. 14 ವರ್ಷ ಆಯ್ತು ಅಂತ ಬೆಂಕಿಗೆ ಹೋದ್ರೆ ಅವನು. ಅದಕ್ಕೆ ಅವನು ಏನೂ ಆಗ್ಲಾರ್ದ ನಾನು ಬೇಗ ಹೋಗ್ಬೇಕು, ಅವಸರದಿಂದ ಹೋಗು ಪುಷ್ಪಕಮ್ಮ ಅಂತ ಹೋಗ್ಬರ್ತಾನೆ. ಪ್ರತಿ ಹಂತದಲ್ಲಿ ಧರ್ಮವನ್ನು ತೋರಿದ, ಅದಕ್ಕೆ ಧರ್ಮಾತ್ಮ ಅನ್ನುವಂಥ ಮಾತು ಬಂದದ್ದು.